ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇವಾಗ ಬೆಳಿಗ್ಗೆ ಎದ್ದ ತಕ್ಷಣ ಎರಡೆರಡು ನಾಷ್ಟ ರೆಡಿ ಆಗ್ತಿದೆ. ಒಂದು ನನಗೆ, ಒಂದು ಮನೆಯವ್ರಿಗೆಲ್ಲ ದೋಸೆ, ಬೆಂಡೆಕಾಯಿ ಪಲ್ಯ, ಹಾಗೆ ನನಗೆ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಉಪ್ಪಿಟ್ಟು ಆಗ್ತಾ ಇದೆ, ಇಲ್ಲಿ ದೋಸೆ ಕೂಡ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೋಗುತ್ತೆ ವ್ಲಾಗ್ ಅಂತ. ಪೂರ್ತಿ ವ್ಲಾಗ್ ನೋಡಿ ಗೈಸ್, ಅಷ್ಟೇ. ನೋಡ್ತಾ ಇದ್ದೀರಲ್ಲ ದೋಸೆ ಹಿಟ್ಟು ಯಾವ ರೀತಿಯಾಗಿ ಉಬ್ಬಿದೆ ಅಂತ. ತುಂಬಾ ಉಬ್ಬಿಟ್ಟಿತ್ತು. ಇನ್ನೊಂದು ಸ್ವಲ್ಪ ಹೊತ್ತು ನಾನು ಎದ್ದು ಬಂದು ನೋಡಿಲ್ಲ ಅಂದಿದ್ರೆ ಫುಲ್ ಕೆಳಗಡೆ ಎಲ್ಲ ಆಗ್ಬಿಡ್ತಿತ್ತು. ಸೊ ಇದು ದೋಸೆ ಕತೆ. ಇನ್ನು ನಾನು ತಿಂಡಿ ಮಾಡಿದೆ. ಸೊ ಗೈಸ್, ಅವಾಗಿಂದ ವ್ಲಾಗ್ ಮಾಡಲಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಹುಣಸೂರ್ಗೆ ಹೋಗ್ತಾಯಿದ್ದೀನಿ. ಏನಕ್ಕೆ ಅಂದರೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದೆ, ಒಂದು ಸ್ಪೆಷಲ್ ಡೇಗೆ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತ. ಸೊ ಅದಕ್ಕೋಸ್ಕರನೇ ಇವತ್ತು ನಾನು ನನ್ನ ಹಸ್ಬೆಂಡ್ ಹೋಗ್ತಾಯಿದ್ದೀವಿ. ಸೊ ಏನದು ಸ್ಪೆಷಲ್ ಡೇ, ಏನು ಶಾಪ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ, ಇವಾಗ ಟೈಮ್ ಆಲ್ರೆಡಿ ಒಂದು ಕಾಲೇನೋ ಆಗ್ಬಿಟ್ಟಿದ್ದೆ. ಆ್ಯಕ್ಚುಲಿ ಬೆಳಗ್ಗೆಯಿಂದ ನಾನು ಅವರು ಜಗಳ ಆಡೋದೇ ಆಯಿತು. ಇಲ್ಲಾಂದರೆ ಬೇಗನೆ ಹೋಗ್ಬಿಡ್ತಿದ್ವಿ. ಜಗಳ ಅಂದರೆ ಇರ್ತದಲ್ಲ, ಸುಮ್ಮನೆ ನಮ್ಮದು ಹಂಗೆ ಒಂದು 3 hours 2 hours ಜಗಳ ಆಡೋದು, ಆಮೇಲೆ ಸರಿಯಾಗಿಬಿಡೋದು. ಸೊ ಈಗ ಹೋಗ್ತಾಯಿದ್ದೀವಿ, ಬನ್ನಿ. ಆಡೋದು ನೀನು, ನಾನು ಒಡೆಯುವ ನಿಮಗೆ ಮುದ್ದು ಮಾಡ್ತೀನಲ್ಲ, ಹೆಂಗೆ ಆಡೋದು ಅರ್ಥ ಆಯ್ತು ಅನ್ಸುತ್ತೆ. ಸೊ ಗೈಸ್, ರೆಡಿಯಾಗಾಯಿತು. ಇವಾಗ ನಾನು ಎಲ್ಲಿಗೆ ಗೊತ್ತೀನಿ, ನೀನು ಅಲ್ಲಿಗೆ ಬರ್ತೀಯ, ಹೋಗು. ಸೊ ಗೈಸ್, ಇವಾಗ ರೆಡಿಯಾಗಾಯಿತು. ಇವಾಗ ಹೋಗಿ ಬರೋಣ. ಏನಪ್ಪ ಅಂದರೆ, ಏನಕ್ಕೆ ಶಾಪಿಂಗ್ ಮಾಡ್ತಿರೋದು ಏನು ಎತ್ತ ಅಂದರೆ, ಆದರೆ ಈ ವ್ಲಾಗಲ್ಲಿ ತಿಳಿಸ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ ಗೈಸ್. ಅಷ್ಟೇ. ನಾನು ಅಂದ್ಕೊಂಡಿರೋ ಥರ ನಂಗೆ ಬಟ್ಟೆ ಸಿಕ್ಬಿಟ್ರೆ ಸಾಕು ಗೈಸ್, ಅಷ್ಟೇ ನಂಗೆ ಇರೋದು ಈಗ ಟೆನ್ಷನು. ಆ್ಯಕ್ಚುಲಿ ಮೀಶೋದಲ್ಲಿ ಒಂದು ಬುಕ್ ಮಾಡಿಕೊಟ್ಟಿದ್ದೆ ಆಯಿತಾ, ಆದರೆ ಅದು ಯಾಕೋ ನನಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ. ಸೊ ಅದಕ್ಕೋಸ್ಕರ ಹೊರಗಡೆ ಹೋಗಿ ಒಂದು ಸಲ ನೋಡೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ ಅಷ್ಟೇ ಗೈಸ್. ಜಗಳ ಆಡಿ ಇವಾಗ ಕರ್ಕೊ ಹೋಗ್ತಿದ್ದಾರೆ ಗೈಸ್. ಹೊಡೆದು ಬಡ್ದು ನನಗೆ ಹಿಂಸೆ ಕೊಟ್ಟು, ನಂಗೆ ಹಿಂಸೆ ಕೊಟ್ಟವ್ರೆ ಗೈಸ್ ಇವರು, ಅಲ್ವಾ? ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅದಕ್ಕೆ ಇವಾಗ ಒಂದು 3,000 ಟ್ಯಾಕ್ಸ್ ಹಾಕೊಂಡು ಹೋಗ್ತಿದ್ದೀನಿ. ನಮ್ಮ ಯಜಮಾನ್ರು ಬ್ಲಾಗಿಗೆ ಬರೋಕ್ಕೆ ನಾಚ್ಕೊಳ್ತಿದ್ರಿ. ಈಗ ಒಂದು ಸ್ವಲ್ಪ ನಾನು ಅಭ್ಯಾಸ ಮಾಡಿಸಿ ಬರ್ಸ್ತಿದ್ದೀನಿ. ಇಲ್ಲೇನು ನೋಡ್ತಿದ್ದೀರ ಗೈಸ್, ಈ ಗುರ್ತು ನಾನು ಮದುವೆಯಾಗಿ ಬಂದಾಗ ನಾನು ನನ್ನ ಯಜಮಾನ್ರು ಮಾಡಿರೋ ಗುರ್ತು ಇದು. ಈ ಕೆಳಗಡೆ ಇರೋ 2 ಕೈ ನಂದು, ಮೇಲ್ಗಡೆ ಇರೋ 3 ಕೈ ಅವ್ರದ್ದು ಗೈಸ್. ಇನ್ನೂ ಹೋಗಿಲ್ಲ. ಒಂದು ಮದುವೆಯಾಗಿ ಅಲ್ಲೇ 1 ವರ್ಷದ ಮೇಲೆ 7 ತಿಂಗಳೇನೋ ಆಗೋಕ್ಕಾಯ್ತು, ಇನ್ನೂ ಹಾಗೆ ಇದೆ ನೋಡಿ. ಬನ್ರಿ, ಟೈಮ್ ಆಯಿತು. ಸ್ಲಿಪ್ಪರ್ ನೋಡಿ ಗೈಸ್, ಅವತ್ತು ಹುಣಸೂರ್ಗೆ ಹೋಗಿದ್ವಲ್ಲ, ಸ್ಲಿಪ್ಪರ್ ಸಿಕ್ಕಿಲ್ಲ ಅಂತ ಹೇಳಿದ್ನಲ್ಲ, ಬಟ್ ಲಾಸ್ಟಲ್ಲಿ ಸಿಕ್ತು ಒಂದು ಕಡೆ, ತಗೊಂಡು ಬಂದೆ. ಫುಲ್ ಲೂಸಾಗಿ ಈ ಟೈಮಲ್ಲಿ ಕಾಲೆಲ್ಲ ಊದ್ಕೊಳ್ಳೋದು ಜಾಸ್ತಿ ನೋಡಿ. ಸೊ ಅದಕ್ಕೋಸ್ಕರ ಈಗ ಸ್ವಲ್ಪ ಕಾಲಷ್ಟು ಊದಿಲ್ಲ, ಏನು ಇಷ್ಟು ಹೆವಿ ಊದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಈ ಸ್ಲಿಪ್ಪರ್ ತೊಗೊಂಡು ಬಂದೆ. ಯೂಶ್ವಲಿ ಎಲ್ಲ ವೈಟ್ ತೊಗೊಳ್ತಾರೆ, ನಾನು ಈ ಕಲರ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಸೊ ನಾವು ಹೋಗಿದ ತಕ್ಷಣ ಫಸ್ಟು ಹೋದ್ವಿ ಶಾಪಿಂಗ್ ಮಾಡೋಕ್ಕೆ ಅಂತಲೇ. ಸೊ ಇದು ವಿಶಾಲ್ ಮಾರ್ಟು, ಹುಣಸೂರಲ್ಲಿರೋ ವಿಶಾಲ್ ಮಾರ್ಟಿಗೆ ಹೋದ್ವಿ. ಸೊ ಕಲೆಕ್ಷನ್ಸು ಇತ್ತು, ಬಟ್ ನಾನು ಏನಕ್ಕೆ ನೋಡ್ತಾಯಿದ್ದೀನಿ, ನನಗೆ ಬೇಕಾಗಿರೋ ಥರ ಇರಲಿಲ್ಲ. ಅದು ಬಿಟ್ಟು ಬೇರೆ ಇದಕ್ಕೆಲ್ಲ ಚೆನ್ನಾಗೇ ಇತ್ತು. ನಾನು ಯಾವ ಥರ ಬೇಕು ಅಂದ್ಕೊಂಡಿದ್ದೆ ಆ ಥರ ನನಗೆ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ಹಂಗೆ ಸುಮಾರಷ್ಟು ನೋಡ್ತಾನೇ ಇದ್ದೆ, ಸುಮಾರು ನೋಡಿದೆ ಕೂಡ. ಟ್ರಯಲ್ ರೂಮ್ಗೆ ಹೋಗಿ ಟ್ರಯಲ್ ಮಾಡಿದ್ದೇ ಆಯಿತು, ನೋಡಿದ್ದೇ ಆಯಿತು. ಬಟ್ ನಂಗೆ ಯಾವುದೂ ಅಷ್ಟು ಇಲ್ಲಿ ಇಷ್ಟ ಆಗಲಿಲ್ಲ. ಬಟ್ ಕಲೆಕ್ಷನ್ಸು ಬೇರೆವೆಲ್ಲ ಚೆನ್ನಾಗಿದೆ, ನಾನು ಹುಡುಕಿದ್ದು ಯಾವುದೂ ಸಿಗಲಿಲ್ಲ. ಇದೊಂದು ಟ್ರೈ ಮಾಡಿದೆ, ಇದೇನೋ ಓಕೆ ಆಗಿತ್ತು, ಬಟ್ ಆದರೂ ಕೂಡ ತಗೊಳ್ಳಿಲ್ಲ. ಆಮೇಲೆ ಇನ್ನೊಂದೆರಡು ಹಾಗೆ ನೋಡ್ತಾ ಇದ್ದೆ. ಸೊ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ನನಗೆ ಯಾವುದೂ ಸಿಗಲಿಲ್ಲ. ನೆಕ್ಸ್ಟು ಇಲ್ಲಿ ದೊಡ್ಡದು ಬೇಕಾ ಕೇಳೋರನ್ನ ಹೇಳ್ತಾರೆ. ಪುನಃ ನೋಡಿರೋ ಕಡೆ ಬರ್ತೀಯಲ್ಲ ಬಿ.
ಅದೊಂದೇ ಇಷ್ಟ ಆಗಿ ನಂಗೆ ಈ ಥರ ತಗೊಳ್ಳೋದು ಆಗಲೂ ಫೋಟೋಶೂಟ್ಗೆ. ಇಲ್ಲಿ ಅದು ಇದಾಗೈತೆ ಬಿಡು, ಸಾಕಾಗೋದು ವೇಸ್ಟ್. ಚೆನ್ನಾಗಿಲ್ಲ ಬಿಡು. ಇದ್ದಾರೆ, ನಾನು ನೋಡ್ಬಿಟ್ಟಿದ್ದು ಗೈಸ್, ಒಂದೇ ಸಲ ತೋರಿಸೋದು. ಇಷ್ಟ ಆಯ್ತಾ? ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ನನ್ನಷ್ಟಿಲ್ಲ ಸುಮಾರಾಗಿ. ಚೆನ್ನಾಗಿ ಕಂಡ್ರೆ ಮಾತ್ರ ವಿಡಿಯೋ ಮಾಡ್ಬೇಕಾ? ನ್ಯಾಚುರಲ್ ಬ್ಯೂಟಿ ಗೊತ್ತಾಗ್ಲಿ ಬಿಡಿ ಜನಕ್ಕೆ. ನಾನು ನ್ಯಾಚುರಲ್ ಆಗಿ ಚೆನ್ನಾಗಿದ್ದೀನಲ್ಲ, ನಿನ್ ಥರ ಏನು ಮೇಕಪ್ ಮಾಡ್ಕೊಂಬಂದ ಬೆಳಗ್ಗೆ ಮನ್ಸು ಬಿಡ್ಕೊಂಡು ಹೇಳಿ ನಾನು ಮೇಕಪ್ ಮಾಡ್ತೀನಿ ಅಂತ. ನಿನ್ನೆ ಬೆಳಿಗ್ಗೆ ತೊಳೆದಿರೋ ಮುಖ ಹೆಂಗಿದೆ ನನಗೆ ಅಲ್ಲೊಳಗೆ ಹಿಂದೆ ಅವರೆಲ್ಲ ಅನ್ನೇ ನೋಡ್ತವ್ರೆ. ನೀವು ಆಂಟಿ ಥರ ಕಾಣ್ತಾ ಇದ್ದೀರಾ. ಆಂಟಿ ಥರ ಮಾಡಿದ್ರು ಯಾರು ಅವ್ರ ಐ ಡೋಂಟ್ ನೋ. ನಾನು ಹೆಂಗಿದೆ ಗೊತ್ತಾ? ಹಂಗೆ ಐಶ್ವರ್ಯ ರೈ ನೆಕ್ಸ್ಟ್ ನಾನೇ. ನಾನು ಬೇಡ ಬೇಡ ಮನೇಲೋಗಿ ತಿನ್ನೋಣ ಊಟನ ಅಂದ್ರೂ ಫೋರ್ಸ್ ಮಾಡಿ ಕರ್ಕೊಂಡ್ಬಂದಿರೋದು ಇದೆ ಸುಳ್ಳು. ನಾನು ಶಾಪಿಂಗ್ ಮಾಡಿದ್ದೀನಿ ಗೈಸ್, ಮನೇಲೋಗಿ ತೋರಿಸ್ತೀನಿ ಶಾಪಿಂಗ್. ನನ್ನ ಗಂಡಗೂ ಮಾಡಬೇಕಾಗಿತ್ತು, ಅವ್ರಿಗೆ ಇಷ್ಟ ಇರಲಿಲ್ಲ ಅಂತೇಳಿ. ಸೊ ಅವರು ಗದ್ದಿಗೆಯಲ್ಲಿ ತೊಗೊಳ್ತಾರೆ. ಏನಕ್ಕೆ ಏನು ಶಾಪಿಂಗ್ ಯಾಕೆ ಮಾಡಿದ್ದು ಅಂತೆಲ್ಲ ಹೇಳ್ತೀನಿ. ಸರ್ಪ್ರೈಸ್ ಅಷ್ಟೇ. ಸಕ್ಕದಾಗ ಅನ್ಸಿದ್ದೀವಿ ನಾವು. ಏನು ಆರ್ಡ್ರ್ ಮಾಡಿದ್ದೀರಿ? ತಂದೂರಿ ರೋಟಿ ಮತ್ತು ಪನ್ನೀರ್ ಮಸಾಲ. ನಾನು ತಿನ್ನಲ್ವಲ್ಲ, ತಿನ್ಬೇಕು. ನನ್ನ ಹೆಂಡತಿ 3 ರೋಟಿ, ನಂಗೆ 1 ರೋಟಿ. ಎಲ್ಲ ಸುಳ್ಳು ಗೈಸ್, ನನ್ನ ಹತ್ರೊಳಗೆ ಎತ್ಕೋತಾರೆ. ನಂಗೆ ಒಂದೇ ಒಂದು ಕೊಡೋದು. ನಾವೇನು ಗೊತ್ತಾ, ಚಿಕನ್ ಅನ್ಕೊಂಬೇಡಿ, ಪನ್ನೀರ್ ಮಾಡಿರೋದು. ನಮ್ಮ ಮನೇಲಿ ಹೋಗ್ಬಿಟ್ಟು ಒಳ್ಳೆ ಊಟ ಮಾಡಮ್ಮ, ಅನ್ನ ಸಾಂಬಾರ ಮುದ್ದೆನ ಅಂದರೆ ಫೋರ್ಸ್ಲಿ ಕರ್ಕೊಬಂದವ್ರೆ. ಅವಳು ಹೇಳಿದಿಲ್ಲ, ನಾನು ಹೇಳಿದೆ ಅಂತ ಹೇಳ್ತವ್ರೆ. ಇಲ್ಲ ಗೈಸ್, ನಾನು ರೋಟಿ ಎತ್ಕೊಬಿಟ್ರು ಗೈಸ್, ನಂಗೆ ಒಂದೇ ಒಂದು ಕೊಟ್ಟಿರೋದು. ನೋಡಿ, ನನ್ನ ಹೆಂಡತಿ ಚೆನ್ನಾಗಿರಲಿ ಅಂದ್ಬಿಟ್ಟು ಪನ್ನೀರೆಲ್ಲ ಅವಳು ಹಾಕ್ಬಿಟ್ಟು ನಾನು ಬರೀ ಗ್ರೇವಿ ತಿಂತಾಯಿದ್ದೀನಿ. ಬರೀ ಡೌಗಳಿಂದ ಅಯ್ಯಪ್ಪ, ಇಷ್ಟೊತ್ತಾಗ ತಿಂದು ಖಾಲಿ ಮಾಡಿಬಿಟ್ಟು ಔಟ್ ಪ್ಲೇಟಲ್ಲಿ ನೋಡಿ ನಾನು ಯಾಕಂದರೆ ಈಗಿನ ಔಟ್ ಪ್ಲೇಟಲ್ಲಿ ನನ್ನ ಹಸ್ಬೆಂಡು ಏನು ಕೇಳಿದ್ರು ಕೊಡಿಸ್ತೀನಿ ಅಂದರೆ ಗೈಸ್, ನಂಗೆ ಗೊತ್ತಲ್ಲ ಏನೋ ತಿನ್ನಲ್ಲ ಅಂತ ರೈಸ್ ಐಟಮ್ ಎಲ್ಲನೂ. ಅದಕ್ಕೆ ಬರೀ ಡವ್ಗಳು ಮಾಡೋದವರು. ಏನಿಲ್ಲ, ಕ್ರಿಕೆಟ್ ಆಡೋಕೆ ಕಳಿಸ್ತೀನಿ. ಏನಕ್ಕೆ? ಕ್ರಿಕೆಟ್ ಆಡೋಕ್ಕೆ ರೀ ಇಂಥದೆಯಾ? ಕಳ್ಸಲ್ಲ, ಇವತ್ತು ಏನೇ ಮಾಡಿದ್ರೆ ನನ್ನ ಜೊತೆ ಇರ್ಬೇಕು ಇವತ್ತು. അത്ര പ്രായമുള്ള ആൾക്കാർ മാത്രമേ വരാൻ പാടുള്ളൂ. അന്നേരം ഒരു വികസനം ഉണ്ടാവും. ഇല്ല തൊണ്ടന്മാരെ കുറിച്ച് എഴുത്ത് വയ്ക്കണം, ഒന്ന് വിളിക്കണമെങ്കിൽ എന്തെങ്കിലും പറഞ്ഞാൽ പേപ്പർ വായിച്ച് വായിക്കണം. ഇതിലേക്കൊന്ന് പേപ്പർ വായിച്ച് വായിക്കണം. മറ്റേ ഇതിൽ വേണ്ട, ഇത് ഗോൾഡിൽ വേണ്ട, ഒരു ചെറിയ പൈസല്ലേ ഉള്ളൂ. ಸೊ ಗೈಸ್, ಇವಾಗಷ್ಟೇ ಹೋಗಿ ಬಂದ್ವಿ. ಫುಲ್ಲು ಮಳೆ ಮೋಡ ಆಗ್ಬಿಟ್ಟಿತ್ತು, ಹನೀತಿತ್ತು ಲೈಟಾಗಷ್ಟೇ.
ಸದ್ಯಕ್ಕೆ ಹೆಂಗೋ ಇಲ್ಲಿ ಮಳೆಗೆ ಸಿಗಾಕೊಳ್ಳಿಲ್ಲ, ಬಂದ್ವಿ. ಶಾಪಿಂಗ್ ಕೂಡ ಆಯಿತು. ಅದ್ರ ಜೊತೆ ಸ್ವಲ್ಪ ಆಕ್ಸಸರೀಸು ಕೂಡ ತೊಗೊಂಡಿದ್ದೀನಿ. ಸೊ ತೋರಿಸ್ತೀನಿ ಆಮೇಲೆ ಗೈಸ್. ಅಷ್ಟೇ. ಈಗ ಸ್ವಲ್ಪ ವಾಕಿಂಗ್ ಮಾಡೋ ಟೈಮ್ ಆಯಿತು ನಂದು. ಸೊ ಹೋಗಿ ವಾಕಿಂಗ್ ಮಾಡಬೇಕು. ಯಾಕೆ ಈ ಶಾಪಿಂಗ್ ಮಾಡಿದ್ದು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಹಾಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.